ಟ್ರೈನಲ್ಲಿ ಹೋಗ್ತಾ ಇದ್ದೀವಿ, ಬನ್ನಿ ನಮ್ಮ ಜರ್ನಿ ತೋರಿಸ್ತೀವಿ. ಹುಡುಗ ಬ್ಯಾಚುಲರ್ ಇದ್ದೀಗ ಫ್ಯಾಮಿಲಿ ಮ್ಯಾನ್ ಆಗಿ ಹೊರಟವನೆ. ಸೊ ಇಲ್ಲಿಂದ ಉತ್ತಂಗಿಯಿಂದ ಚೆಂಡೂರು. ಹಾ ಮಸ್ತ್ ಬಾಯ್. ಕಲಿಯುಗದ ಕಲಿಭೀಮ ನೋಡಿ. ಕಾರ್ ತಳ್ಳಿದ್ದಾಯ್ತು, ಎಲ್ಲ ಆಯ್ತು, ಇವಾಗ ಸ್ಟಾರ್ಟೇ ಆಗ್ತಿಲ್ಲ ಪೂರ್ತಿಯಾಗಿ. ಚಟ್ನಿಲೇ ಉಪ್ಪಿಟ್ಟು ಹಾಕಿದ್ದ, ಉಪ್ಪಿಟ್ಟನೆ ಚಟ್ನಿ ಹಾಕಿದ್ದ. ನಾವು ನಮ್ಮ ಫ್ರೆಂಡ್ ಶಿವ ಮದುವೆಗೆ ಹೋಗ್ತಾ ಇದ್ದೀವಿ, ಬೀದರಲ್ಲಿದೆ. ಕಾರಲ್ಲಿ ಹೋಗೋ ಪ್ಲಾನ್ ಆಗಿತ್ತು, ನಾನು ಒಬ್ಬನೇ ಡ್ರೈವ್ ಮಾಡಬೇಕು. ಸೊ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ, ಬನ್ನಿ ನಮ್ಮ ಜರ್ನಿ ತೋರಿಸ್ತೀವಿ. ಹನುಮಂತ ಒಬ್ಬ ಮಿಸ್ಸಿಂಗ್ ಇದ್ದ, ಅವನು ಜಾಯ್ನ್ ಆದ ಇದ್ನೇನು. ಹೇಳು ಹಾಯ್ ಮಾಡೋ ವ್ಯೂವರ್ಸ್ಗೆಲ್ಲ. ನಾವು ಇವಾಗ ಯಶವಂತಪುರ ರೀಚ್ ಆದ್ವಿ. ಜಸ್ಟ್ ನಮ್ಮ ಟ್ರೈನ್ ಬಂದು 7:15ಗೆ, ಕರೆಕ್ಟಾಗಿ 7:10 ಆಗಿದೆ. ಇನ್ನು 5 ನಿಮಿಷಕ್ಕೆ ಟ್ರೈನ್ ಹೊರಡುತ್ತೆ. ಬೆಳಗ್ಗೆ ಅಲ್ಲಿಗೆ 9:30 10 ಗಂಟೆಗೆ ರೀಚ್ ಆಗ್ತೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗಿದ್ದಾರೆ. ಸೊ ನಾವು ಹೋಗ್ತಾ ಇರೋದು ನಮ್ಮ ಫ್ರೆಂಡ್ ಮದುವೆ, ಶಿವನ್ ಮದುವೆಗೆ ಬೀದರಲ್ಲಿ. ಹುಡುಗ ಬ್ಯಾಚುಲರ್ ಇದ್ದೀಗ ಫ್ಯಾಮಿಲಿ ಮ್ಯಾನ್ ಆಗಿ ಹೊರಟವನೆ. ನಾವು ಮಾತ್ರ ಫ್ಯಾಮಿಲಿ ಮ್ಯಾನ್ ಸೀರೀಸ್ ನ ಡೌನ್ಲೋಡ್ ಮಾಡ್ಕೊಂಡ್ ಬಂದಿದೀವಿ ನೋಡಕ್ಕೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ತುಂಬಾ ಸ್ವಚ್ಛವಾಗಿಲ್ಲ ಇದು. Sometimes the best mornings are not at home, but on a moving train. As the sun rises, the whole world glows. Golden light across fields, houses, people starting their day. ಬೆಳಿಗ್ಗೆ ಎದ್ದ ತಕ್ಷಣ ಆ ಟ್ರೈನ್ ಸೌಂಡ್, ಆ ಟ್ರ್ಯಾಕ್ ರಿದಮ್, ಆ ಗೋಲ್ಡನ್ ಫೀಲ್ಡ್ಸ್ ಇದ್ದರೆ ನೆನ್ನೆ ನೆನಪಿರಲ್ಲ, ನಾಳೆ ಚಿಂತೆ ಇರಲ್ಲ. ಸೊ every trip teaches something. Every sunrise reminds us there is always a new beginning. ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ ಇನ್ಮೇಲಿಂದ. ಆಲ್ರೆಡಿ ಬರ್ತಾ ಇದೆ, ಬಟ್ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್. ಇದು ವಿಕಾರಾಬಾದ್ ಅಲ್ಲಿ ಬೆಳಗ್ಗೆ ಸಮೋಸ ಇದಾವೆ. ಹೌದಾ? ನಮಗೆ ನಿಮ್ಗೆ ಅದು ನಾವು ಉಪ್ಪಿಟ್ಟು ಹಾಕೊಂಡ್ಬಂದಿದ್ದು. ಚಟ್ನಿಲೇ ಉಪ್ಪಿಟ್ಟು ಹಾಕಿದ್ದ, ಉಪ್ಪಿಟ್ಟನೆ ಚಟ್ನಿ ಹಾಕಿದ. ಚಟ್ನಿಲೇ ಉಪ್ಪಿಟ್ಟು ಹಾಕಿದ್ದ, ಉಪ್ಪಿಟ್ಟನೆ ಚಟ್ನಿ ಹಾಕಿದ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಚೆನ್ನಾಗಿತ್ತು, ಹೊಟ್ಟೆ ತುಂಬ ಸಾಕು. ಚೆನ್ನಾಗಿತ್ತಾ? ಆ್ಯಕ್ಚುಲಿ ಕೆಟ್ಟದಾಗೆ ಇತ್ತು ಪಾಪ. ವಡೆ ಚೆನ್ನಾಗಿತ್ತಾ? ಸಚಿನ್ಗೆ ವಡೆ ಇಷ್ಟ ಆಗ್ಬಿಟ್ಟೈತೆ. ಯಾಕೆ ಹೇಳಿ? ಹೆಂಗ್ ಮಾಡಿದ್ರೋ ಗೊತ್ತಿಲ್ಲ, ಬಟ್ ಅವ್ನಿಗೆ ಇಷ್ಟ ಆಗಿದೆ ವಡೆ. ಫುಲ್ ಬಿಸಿ ಇತ್ತಂತೆ. ಸಚಿನ್ಗೆ ವಡೆ ಇಷ್ಟ ಆಗೈತೆ, ಇಡ್ಲಿ ಏನು ಇಷ್ಟ ಆಗಿಲ್ಲ. ಅದ್ರಾಗೆ ಉಪ್ಪಿಟ್ಟು ಇಷ್ಟ ಆಗಿಲ್ಲ, ಅದಕ್ಕೆ ಅವನು ಇಡ್ಲಿ ತಗೊಂಡ. ಶಶಿ ಉಪ್ಪಿಟ್ಟು ತಗೊಂಡಿದ್ದ. ಶಶಿ ಎಕ್ಸ್ಪೀರಿಯನ್ಸ್ ಕೇಳಿನ ಪರವಾಗಿಲ್ಲ.
ಫೈನಲಿ ಅಟ್ ಬೀದರ್. ಅವರಿಗೇನಾ ಬೀದರ್ ಅಣ್ಣ ನೆಕ್ಸ್ಟ್ ರೈಟ್ಗೆ ಕಾರೇ ಶೇಕ್ ಆಗ್ತಾ ಇತ್ತು. 200 ಮೀಟರ್ಸ್ ಕ್ಲಚ್ ಮೇಲೆ ಕಾಲ್ ಬಿಟ್ಟು ಈ ಕಡೆ ನಿಂತ್ಕೊಂಡ್ರೆ ಮೇಲ್ ಬರ್ತೈತೆ ಕ್ಲಚ್ಚು. ಇಲ್ಲ ರೈಟ್ Gurudwar. The moment we entered, noise faded away. Some places don't just appear on map, they appear in the heart. ಒಳಗಡೆ ಹೋದ ತಕ್ಷಣ ಸಿಗೋ ನೆಮ್ಮದಿ ಇದೆಯಲ್ಲ, that was just awesome. People come here with prayers, some searching for answers, some searching for peace, and somehow everyone leaves lighter. Long ago, Bidar suffered without water. ನೀರಿಲ್ಲ ಅಂತ ಇಲ್ಲಿ ಜನ ತುಂಬ ಕಷ್ಟಪಡ್ತಿರ್ತಾರೆ. ಭೂಮಿ ಹಗದ್ರೂ ನೀರು ಸಿಗಲ್ಲ, ಸಿಕ್ಕರೂ ಕೂಡ ಅದು ಸಿಹಿ ನೀರಾಗಿರಲಿಲ್ಲ. When Guru Nanak Ji came here, people prayed for help. He touched one of the rock and the water began to flow. ಈ ದಿವ್ಯ ನೀರು ಇನ್ನೂ ನಿಲ್ಲದೆ ಹರಿತಾ ಇದೆ. This is Amrit Kund. ನಾವು ಜಸ್ಟ್ ಗುರುದ್ವಾರ ದರ್ಶನ ಮಾಡಿ ಇವಾಗ ಬೇಜಾರ್ಕೋಟೆ ತಲುಪಿದ್ದೇವೆ. ಪ್ರತಿಯೊಂದು ಕೋಟೆಗೂ ಅದರದ್ದೇ ಆದ ಒಂದು ಕತೆ ಇರುತ್ತೆ. ದ ಬೀದರ್ ಫೋರ್ಟ್ ವಾಸ್ ಬಿಲ್ಟ್ ಇನ್ 15th century ಆ್ಯಂಡ್ ಸರ್ವ್ಡ್ ಆಸ್ ದ ಕ್ಯಾಪಿಟಲ್ ಫಾರ್ ಬಹಮನಿ ಸುಲ್ತಾನ್ಸ್. ಅದಾದಮೇಲೆ ಇಟ್ ವಾಸ್ ಕ್ಯಾಪ್ಚರ್ಡ್ ಬೈ ಮುಘಲ್ ಎಂಪೈರ್ಸ್, ಫಾಲೋಡ್ ಬೈ ನಿಜಾಮ್ಸ್ ಆ್ಯಂಡ್ ಸೋ ಆನ್. ಆಫ್ಟರ್ ಸೋ ಮೆನಿ ಇಯರ್ಸ್ ಎಷ್ಟೋ ಸಾಮ್ರಾಜ್ಯಗಳು ಬಂದು ಹೋಗಿದ್ರು, ಒನ್ ಥಿಂಗ್ ರಿಮೈನ್ಡ್ ಹಿಯರ್ ಈಸ್ ದಿಸ್ ಫೋರ್ಟ್. This fort was famous for its defensive architecture. Look at these doors, walls, just unbreakable. There are places like Ajar Kotri, Solakam Mosque, Bahmani Tombs. But nange very interesting ansittu. Very interesting, but I don't care. Rangin Mahal. But they had closed it when we went. ರಂಗೀನ್ ಅಂದರೆ ಪರ್ಷಿಯನ್ನಲ್ಲಿ ಕಲರ್ಫುಲ್ ಅಂತ. ಆ ನೇಮ್ ಯಾಕೆ ಬಂತು ಅಂದರೆ ಬಿಕಾಸ್ ಆಫ್ ದಿ ಕಲರ್ಫುಲ್ ಪರ್ಷಿಯನ್ ಟೈಲ್ಸ್ ದೇ ಹ್ಯಾಡ್ ಯೂಸ್ಡ್. ಎವ್ರಿ ಕಾರ್ನರ್ ಹಿಯರ್ ವಾಸ್ ಫಿಲ್ಡ್ ವಿತ್ ಕಲರ್ಫುಲ್ ಆರ್ಟ್ ವರ್ಕ್. ಕಿಂಗ್ಸ್ ಯೂಸ್ಡ್ ದಿಸ್ ಪ್ಲೇಸ್ ಆಸ್ ಅ ಪ್ರೈವೇಟ್ ಹಾಲ್ ಫಾರ್ ಮೀಟಿಂಗ್ಸ್, ಆರ್ಟಿಸ್ಟ್ಸ್, ಮ್ಯೂಸಿಷಿಯನ್ಸ್ ಆ್ಯಂಡ್ ಸ್ಪೆಷಲ್ ಗೆಸ್ಟ್ಸ್. ಫಾರ್ ಎವ್ರಿ ಅಟ್ಯಾಕ್ Bidar answered with strength. But one enemy no kingdom can ever defeat is time. ಏ ಮಂಜ ಬಾತ್ರು ಮಂಜ ಕಾರ್ ತಳ್ಳಿದ್ದಾಯ್ತು, ಎಲ್ಲ ಆಯ್ತು, ಇವಾಗ ಸ್ಟಾರ್ಟೇ ಆಗ್ತಿಲ್ಲ ಪೂರ್ತಿಯಾಗಿ. Yep, that's me. You're probably wondering how I ended up in this situation. ಇದೊಂದು ಬ್ಯಾಗ್ ಹಾಕೊಳ್ರಪ್ಪ, ಹಿಂದೆ ಅಲ್ಲಿ ಇಟ್ಟು ಬಿಡು, ಮೇಲೆ ಹೆಲ್ಮೆಟ್ ಹಾಕೋ, ಆಮೇಲೆ ಹಾಕೋ, ಹಾಕೊಂಡ್ಬಿಡು. ಸೊ ಇಲ್ಲಿಂದ ಮುತ್ತಂಗಿಯಿಂದ ಚೆಂಗ್ಳೂರು ನಡಿಯಪ್ಪ. ನಾವು ಬೀದರಲ್ಲಿ ಇದ್ದೀವಿ. ಬೀದರ್
ಗಾಡಿ ಇಷ್ಟ ಆಗ್ತಾ ಇರ್ಲಿಲ್ಲ ಬಾಯ್ಸ್. ಎರಡು ಕೈ ಹೆಚ್ಚು. ಮಂಜ ಬಾತು ಮಂಜ. ಹಾ ಮಸ್ತ್ ಬಾಯ್. ಬನ್ನಿ ಬನ್ನಿ ಬನ್ನಿ. ನಮ್ಮ ಕಲಿಯುಗದ ಕಲಿಭೀಮ ಬರ್ತಿದ್ದಾರೆ ನೋಡಿ. ಸಾಕಾಗೋಯ್ತಲೇ ಒಂದು ಸಾಹಸ ಕಾರ್ಯ. ಸೊ ಚಲೋ ಇತ್ತು. ಇಲ್ಲೇ ಮೆಕ್ಯಾನಿಕ್ ಶಾಪ್ ಇತ್ತು, ನಿಂದಿರ್ಸಿದೀವಿ, ನೋಡೋಣ. ಮದುವೆ ಮಾಡಕ್ಕೆ ಅಂತ ಬ್ಯಾಂಗ್ಳೂರಿಂದ ಬಂದ್ಬಿಟ್ಟೆ ನಮ್ದೇ ಕಾರ್ ರಿಪೇರಿ ಮಾಡ್ಸಂಗೆ ಆಯ್ತು ನಮ್ಮ ಮನೆ. ಲೆಟ್ಸ್ ಸಿ ಮೆಕ್ಯಾನಿಕ್ ಬರ್ತಿದ್ದಾರೆ. ಓಕೆ ಫೈನಲಿ ಕಡೆಗೂ ನಾವು ಎಲ್ಲ ಕಾರ್ ರಿಪೇರಿ ಮಾಡಿಸ್ಬಿಟ್ಟು ಮದಿಗೆ ಹೊಲತ್ತೀವಿ ಎಲ್ಲರೂ. ಸಾಕು. ಲೆಟ್ಸ್ ಗೋ. ಆದ್ಮೇಲೆ ನಮ್ಮ ಗಾಡಿ ರಿಪೇರಿ ಆಯ್ತು. ನಮ್ಮ ಹೊಟ್ಟೆ ಕೂಡ ಸ್ವಲ್ಪ ಓಕೆ, ಪರವಾಗಿಲ್ಲ, ಮ್ಯಾನೇಜ್ ಮಾಡಬಹುದು. ಚುಡುವ ಚುರುಮುರಿ ತಿಂಡಿ ಹೊಟ್ಟೆ ತುಂಬ. ಲೆಟ್ಸ್ ಸಿ ಯು ಇನ್ ಹಾ ಇವರಿಬ್ರು ಅಮಿತ್ 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 ಕೂಡ ಸಂದೇಶ ಅಮಿತ್ ಯುವಿಸಿ ಪ್ರೊಫೆಸರ್ ಅಮಿತ್ ಏ ಮಂಜು ನೀನೆಲ್ಲಿ ಬರ್ತಿದೆ? ಸೇವ್ ಸೇವ್ Come on boys, come on. See you. Bye boy. Bye. ಹಿಂದೆ ಮಾಡಿ ಮತ್ತೆ ಯಾವಾಗ ಸಿಗ್ತಾನೋ ಗೊತ್ತಿಲ್ಲ. ಇವಾಗಲೇ ಬಾಯ್ ಬಾಯ್. ಚರಣ್ ಮತ್ತೆ ಸಿಗನ್. ಓಕೆ ಮಂಜು ಯಾಕೆ ಬರಕತ್ತಾನಂತ ನಮ್ಮ ಜೊತೆಗೆ?
ಲೆಟ್ಸ್ ಡಿಪಾರ್ಟ್. ಸಾಕು